ದಿನ ನಮ್ ಜೊತೆ ಇರೋದು ತಾಲೂಕಿನಲ್ಲೇ ಅತ್ಯಂತ ಚಿರಪರಿಚಿತವಾದಂತಹ ಸಾಹಿತ್ಯ ಕ್ಷೇತ್ರದಲ್ಲಿ ತನ್ನದೇ ಛಾಪನ್ನ ಮೂಡಿಸಿರುವಂತ ನಮ್ಮೆಲ್ಲರ ನೆಚ್ಚಿನ ತುರುವೇಕೆರೆ ಪ್ರಸಾದ್. ನನ್ನ ಹೆಸರು ಪ್ರಸಾದ್ ಅಂತ, ಎನ್ ಪ್ರಸಾದ್ ಅಂತ. ಎನ್ ಪ್ರಸಾದ್ ಅನ್ನೋದನ್ನ ಆಮೇಲೆ ತುರುವೇಕೆರೆ ಪ್ರಸಾದ್ ಅನ್ನೋ ಹೆಸರಿನಲ್ಲಿ ಅಂದ್ರೆ ಕಾವ್ಯನಾಮ ಅಂತ ಅಲ್ಲ, ಸುಮ್ಮನೆ ತುರುವೇಕೆರೆ ಪ್ರಸಾದ್ ಅನ್ನೋ ರೀತಿಯಲ್ಲಿ ನಾನು ಆ ಹೆಸರಿನಲ್ಲಿ ಬರವಣಿಗೆಗಳನ್ನ ಮಾಡ್ತಾ ಹೋದೆ. ನಾನು ರಾಜ್ಕುಮಾರ್ ಬಂದಾಗ ಕೂಡ ಹತ್ತಿರದಿಂದ ನಿಂತ್ಕೊಂಡು ನೋಡಿದ್ದೆ. ಬಟ್ ನಮ್ಮ ಒಂದು ದೌರ್ಭಾಗ್ಯ ಅಂದ್ರೆ ಅವತ್ತು ಮೊಬೈಲ್ ಕ್ಯಾಮ್ರಾಗಳು ಫೋಟೋ ತೆಗೆಯೋದು. ಶಿವ 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 ಎಂದು ಧುಮುಕುವಳ ಕಾವೇರಿ ಶಿವನ ಸಮುದ್ರದಿ ಸಂತಸದಿ ಅಂತ. ಎಷ್ಟು ತರ ನಾನೇ ಬರಿಬಾರ್ದು ಅಂತಕ್ಕಂಥದ್ದು ನಾವು ವಿಪರೀತ ಚೇಷ್ಟೆ ಮಾಡ್ಕೊಂಡು ಇಲ್ಲಿ ದೊಡ್ಡ ಹುಡುಗರ ಗುಂಪಿತ್ತು. ಕರ್ರಗಿರುವ ಕಾಗೆಯೊಂದು ಜರ್ರೆಂದು ಮೇಲೆ ಹಾರಿ ಗಿರ್ರೆಂದು ಸುತ್ತಿ ತಿರುಗಿ ಕೆಳಗೆ ಜಾರಿತು. ಕರ್ರೆಂದು ಕೂಗಿಕೊಂಡು ಜರ್ರೆಂದು ಜಾರುವಾಗ ಪರ್ರೆಂದು ಅದರ ರೆಕ್ಕೆ ಎರೆದು ಹೋಯ್ತು. ಎಕ್ಸರ್ಸೈಸ್ ಗಳಲ್ಲಿ ಬರ್ಕೊಳ್ಳೋದು, ಕ್ಲಾಸ್ ರೂಮ್ ಅಲ್ಲಿ ಕೆಳಗಡೆ ಬರ್ಕೊಳ್ಳೋದು. ನಾನು ನೀವೇ ಹೇಳಿದಾಗ ಒಂದು 30ಕ್ಕೂ ಹೆಚ್ಚು ಪುಸ್ತಕಗಳನ್ನ ಬರೆದಿದ್ದೀನಿ. ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು 2-3 ದತ್ತಿ ಪ್ರಶಸ್ತಿಗಳು ಬಂದಿದೆ. ಮೊದಲನೇ 4 ಪುಸ್ತಕ ಮಾತ್ರ ನಾನು ಬಿಡುಗಡೆ ಮಾಡಿದ್ದೀನಿ. ನಮ್ದು ಯಾವ ಪುಸ್ತಕ ಬಿಡುಗಡೆ ಆಗಿಲ್ಲ. ಪ್ರಶ್ನೆ ಇಷ್ಟೇ, ನಿಮ್ದು ಲವ್ ಮ್ಯಾರೇಜ್ ಅಥವಾ ಅರೇಂಜ್ ಮ್ಯಾರೇಜ್? ಲವ್ ಮಾಡಿದ್ರೆ ಒಳ್ಳೆ ಮದುವೆ ಆಗಿದ್ದಲ್ಲ. ನಮ್ಮ ಆಫೀಸಲ್ಲಿ ಒಂದು ಹುಡುಗಿ ಇದ್ದಾಳೆ, ಮದುವೆ ಆಗ್ತೀರಾ ಪ್ರಸಾದ್ ಅವರೇ ಅನ್ನೋಣ. ಅಷ್ಟು ಬ್ಯೂಟಿಫುಲ್ ಆಗಿರೋ ಸಿಗ್ದಾಗ ನೀವ್ ತಾನೇ ಜಾಸ್ತಿ ಆಗ್ತಾ ಸಿಗೋ. ನಿಮ್ ಪ್ರೀತಿಯ ಮಾಡೋದಿಗಾಗಿ ನೀವ್ ಯಾವ್ದಾದ್ರು ಒಂದು ಕವಿತೆ ಅಥವಾ ಕವನ ಬರ್ದಿದ್ದೀಯಾ ಸರ್? ಅಲ್ಲ, ಇಲ್ಲಿ ಒಂದು ತಮಾಷೆ ಇದೆ. ಏನಂತಂದ್ರೆ ನಮ್ ರೇಖಾ ಮದುವೆ ಆದ್ಮೇಲೆ ಕವನ ಬರೆಯೋದೇ ಬಿಟ್ಬಿಟ್ಲು. ಹಾಗೇನೆ ಬೇರೆ ಎಲ್ಲೋ ಬರ್ಕೊಂಡಿದ್ವಲ್ಲ, ಬೇರೆ ಯಾರು ಮದುವೆ ಆಗ ಮುಂಚೆ ಬರ್ಕೊಂಡಿದ್ವಲ್ಲ, ಅದನ್ನು ತೋರ್ಸಕ್ಕೆ ಹೋಗ್ಲಿಲ್ಲ. ಓ ಸರಿ, ಬಾಲಿಶ ಅಂತ ಅನಿಸ್ತು.